ಪದೇ ಪದೇ ಒಂದೇ ಥರ ಅಡುಗೆ ತಿಂದು ಬೇಜಾರಾಗಿದ್ದರೆ ಅಥವಾ ನಾಲ್ಗೆ ಕೆಟ್ಟಿದ್ರೆ ಇವತ್ತು ನಾನು ಮಾಡಿ ತೋರಿಸ್ತಿರುವಂಥ ಈ ಚಟ್ನಿ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಪದೇ ಪದೇ ಮಾಡ್ಕೊಳ್ತೀರಾ ಒಂದು ಸತಿ ಇದನ್ನು ಮಾಡಿಕೊಂಡ್ರೆ. ವೆಲ್ಕಮ್ ಟು ತನುಸ್ವಯಂ ಅಡುಗೆ. ಬನ್ನಿ ಹೇಗೆ ಮಾಡೋದು ನೋಡೋಣ ಕ್ವಿಕ್ಕಾಗಿ. ಈ ಚಟ್ನಿ ಮಾಡೋಕ್ಕೆ ನಾನಿಲ್ಲಿ ಒಂದು 5 ಮೀಡಿಯಮ್ ಗಾತ್ರದ್ದು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಫಾರಮ್ ಟೊಮೆಟೊಲ್ಲಿ ಕೂಡ ಇದು ಚಟ್ನಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನೋಡಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮುಂದ್ಗಡೆ ಭಾಗ ಸ್ವಲ್ಪ ಕಟ್ ಮಾಡಿಕೊಂಡು 2 ಭಾಗನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಬೇಕಿದ್ರೆ ಸಣ್ಣದಾಗಿ ಬೇಕಿದ್ರೂ ಕಟ್ ಮಾಡಿಕೊಂಡು ಇಟ್ಕೋಬೋದು. ಇದೇ ಥರ ಎಲ್ಲ ಟೊಮೆಟೊನು ಕಟ್ ಮಾಡ್ಕೊಳ್ತೀನಿ. ಕೆಲವೊಬ್ಬರು ಟೊಮೆಟೊ ಬೀಜಗಳನ್ನ ತಿನ್ನಲ್ಲ, ಸೊ ಅಂಥವ್ರು ತೆಗಿಬೋದು, ರಿಮೂವ್ ಮಾಡ್ಕೋಬೋದು ಬೀಜಗಳನ್ನೆಲ್ಲ. ಇವಾಗ ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ತವೆ ಬಿಸಿ ಇಟ್ಕೊಂಡಿದ್ದೀನಿ, ಕಬ್ಬಿಣದ ತವೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆನಲ್ಲೇ ಫ್ರೈ ಮಾಡಬೇಕು. ನೀರಲ್ಲಿ ಬೇಯಿಸಿದ್ರೆ ಅಷ್ಟು ಟೇಸ್ಟ್ ಬರಲ್ಲ, ಚೆನ್ನಾಗಿ ಬರಲ್ಲ ಟೇಸ್ಟು. ಇವಾಗ ಒಂದು ಭಾಗ ಚೆನ್ನಾಗಿ ಬೇಯಲಿ ಅಂತ ಈ ಥರ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು. ಇದೇ ತವೆಗೆ ನಾನಿಲ್ಲಿ ಪಾಲಕ್ಕೇನು ಇಟ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ, ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕ್ಲೀನಾಗಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಸೊ ಈಗ ನೋಡಿ, ಪಾಲಕ್ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಅದನ್ನು ಬೇಗನೆ ಫ್ರೈ ಮಾಡ್ಕೊಂಡು ನೀವು ತೆಗೆದುಬಿಡ್ಬೋದು. ಟೊಮೆಟೊ ಕೂಡ ಅಷ್ಟೇ ನೋಡಿ, ಇವಾಗ ಹಣ್ಣಾಗಿರುವಂಥ ಟೊಮೆಟೊ ತೊಗೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಣ್ಣಾಗಿರುವಂಥ ಟೊಮೆಟೊದು. 1 ಕೈ ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ನಾನಿಲ್ಲಿ ಇದಕ್ಕೆ ಹಾಕ್ಕೊಂಡು ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ, ಸಾಫ್ಟಾಗಿ ಬೇಯಲಿ ಅಂಥೇಳಿ. ನೋಡ್ತಿರ್ಬೋದು ಪೂರ್ತಿಯಾಗಿ ಸಾಫ್ಟ್ ಆಗಿದೆ ಟೊಮೆಟೊ ಎಲ್ಲ. ಇವಾಗ ಅಲ್ಲೇ ಕಟ್ ಮಾಡಿಕೊಂಡು ತವೆನಲ್ಲೇ ಸ್ವಲ್ಪ ಪೂರ್ತಿ ತಣ್ಣಗಾಗಕ್ಕೆ ಇದನ್ನು. ಪೂರ್ತಿ ತಣ್ಣಗಾದಮೇಲೆ ಇದನ್ನು ಜಾರ್ಗೆ ಹಾಕ್ಕೊಂಡು ರುಬ್ಕೋಬೋದು, ಅಥವಾ ನೀವು ನಿಮ್ಮ ಮನೇಲಿ ಕುಟ್ಟಾಣಿ ಅಥವಾ ಕಲ್ಲು ಇದ್ದರೆ ಕಲ್ಲಲ್ಲೂ ಕೂಡ ಕುಟ್ಕೋಬೋದು. ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಆಗೋಷ್ಟು ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೇ. ಇದು ಪೂರ್ತಿ ತಣ್ಣಗಾದಮೇಲೆ ನಾನಿಲ್ಲಿ ಇದನ್ನು ರುಬ್ಕೊತೀನಿ. ಇದು ನಾಟಿ ಟೊಮೆಟೊ ಆಗಿರೋದ್ರಿಂದ ನಾನಿಲ್ಲಿ ಹುಣಸೆ ಹಣ್ಣನ್ನು ಬಳಸಿಲ್ಲ. ನೀವೇನಾದರೂ ಫಾರಮ್ ಟೊಮೆಟೊ ಏನಾದರೂ ಅದರಲ್ಲಿ ಏನಾದರೂ ಮಾಡಿಕೊಂಡ್ರೆ ಸ್ವಲ್ಪ ಹುಣಸೆ ಹಣ್ಣು ಹಾಕೋಬೇಕಾಗತ್ತೆ. ಇದು ಹುಳಿ ಇರುತ್ತೆ ಆಲ್ರೆಡಿ, ಅದಕ್ಕೆ ನಾನಿಲ್ಲಿ ಹುಣಸೆ ಹಣ್ಣು ಬಳಸ್ತಾ ಇಲ್ಲ. ಇವಾಗ ನೋಡಿ ಇದನ್ನು ಕಲ್ಲಲ್ಲಿ ಕುಟ್ತಾ ಇದ್ದೀನಿ ನಾನು. ಕಲ್ಲಲ್ಲಿ ಮಾಡುವಂಥ ಚಟ್ನಿ ಟೇಸ್ಟೇ ಬೇರೆ, ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ನೋಡಿ, ಕಲ್ಲಲ್ಲಿ ಎಷ್ಟು ಫೈನಾಗಿ ಆಗುತ್ತೋ ಅಷ್ಟು ಫೈನಾಗಿ ಕುಟ್ಕೊಂಡ್ರೆ ಸಾಕು. ಪೂರ್ತಿ ಫೈನಾಗಿ ಆಗಬೇಕಂತೇನಿಲ್ಲ. ಜಾರಲ್ಲಿ ಕೂಡ ಅಷ್ಟೇ ಸ್ವಲ್ಪ ತರ್ತರಿಯಾಗೇ ರುಬ್ಬೇಕಿದನ್ನು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿ ರೊಟ್ಟಿಗೂ ಇದನ್ನು ಸರ್ವ್ ಮಾಡ್ಬೋದು, ಅಥವಾ ಬಿಸಿ ಬಿಸಿಯಾಗಿರುವಂಥ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಾರೆ, ಸೂಪರಾಗಿರುತ್ತೆ. ನಾಲ್ಗೆ ಕೆಟ್ಟಿದ್ರೆ ಇದನ್ನು ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ನೋಡಿ ಪದೇ ಪದೇ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಪಾಲಕ್ ಹಾಕಿರೋದ್ರೆ ಸ್ವಲ್ಪ ಗ್ರೀನಿಶ್ ಆಗಿ ಕಲರ್ ಬಂದಿದೆ, ನೋಡ್ತಿರ್ಬೋದು. ಇದಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಒಣಮೆಣಸಿನ್ಕಾಯಿ ಕೂಡ ನೀವು ಇಲ್ಲಿ ಹಾಕೋಬೋದು, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಚಟ್ನಿ ಎಲ್ಲ ಆಗಿದೆ. ಇದಕ್ಕೆ ನಾನಿಲ್ಲಿ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಮಿಕ್ಸ್ ಮಾಡೋದ್ರಿಂದ. ಇವಾಗ ನೋಡಿ ಬಿಸಿ ಬಿಸಿಯಾಗಿರುವಂಥ ಅನ್ನದ ಜೊತೆಗೆ ನಾನಿಲ್ಲಿ ಈ ಚಟ್ನಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.